Hello, welcome back to Smita Dinaka YouTube channel. I hope all are doing good. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಕ್ಕೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ನನ್ನದೆಲ್ಲ ಡೀಟೇಲ್ಸ್ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಪೌಚ್. ಕ್ಯೂಟ್ ಇದೆ ಅಲ್ವಾ? ಸೊ ಏನೇನಿದೆ ಅಂತ ನೋಡೋಣ. ಇದು ಡಾಕ್ಟರ್ ಶೇಟ್ಸ್ ಅವ್ರದ್ದು ಫೇಸ್ ವಾಶ್. ನಾನು ಇದ್ರದ್ದು ಫುಲ್ ಕಿಟ್ ತೊಗೊಂಡಿದ್ದೆ, ಅದ್ರ ಜೊತೆ ನನಗೆ ಫೇಸ್ ವಾಶ್ ಗಿಫ್ಟಾಗಿ ಬಂದಿರೋದು. ಸೊ ನಾನು ಇದರಲ್ಲಿ ಫೇಸ್ ವಾಶ್ ಮಾಡ್ತೀನಿ. ಅದಾಗಿ ಇದು ಕೂಡ ಡಾಕ್ಟರ್ ಶೇಟ್ಸ್ ಅವ್ರದ್ದೇ. ಸೊ ನಾನು ಈ ಸನ್ಸ್ಕ್ರೀನ್ ಯೂಸ್ ಮಾಡೋದು. SPF 50+ ಅಂತ ಇದೆ. ಸೊ ನೀವು ಎಷ್ಟು ಪ್ಲಸ್ ತೊಗೋತೀರ, ಲೈಕ್ 50+ ಆರ್ 75 ಆ ಥರ ತೊಗೊಂಡ್ರೆ ನಿಮಗೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಇವಾಗ 25 ಅಂದರೆ ಇಷ್ಟು ಅವರ್ಸ್, 1 hour 2 hour ಅಂತ ನಿಮಗೆ ಟೈಮ್ ಇರುತ್ತೆ. ನೀವು ಹೊರಗಡೆ ಹೋದಾಗ ನಿಮ್ಗೆ ಇಷ್ಟು ಅವರ್ಸ್ ಅದು ಲೈಕ್ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಸೊ ನೀವು ಜಾಸ್ತಿ 50 above+ ತೊಗೊಂಡ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. 24 hours ತನಕ ನಿಮಗೆ ಸ್ಕಿನ್ನ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ ಇದು ಮಸ್ಟ್, ನೀವು ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡಲೇಬೇಕು ಸನ್ಸ್ಕ್ರೀನ್. ಇಲ್ಲಾಂದರೆ ನಿಮಗೆ ಸ್ಕಿನ್ ಬರ್ನ್ ಆಗುತ್ತೆ. ದೆನ್ ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ನಿಗೆಲ್ಲ ಬೇಗ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ನಂದು ಮಾಯ್ಶ್ಚರೈಸರ್, ಸೇಮ್ ಡಾಕ್ಟರ್ ಶೇಟ್ಸ್ ಅವ್ರದ್ದೇ. ಸೊ ನಾನು ಇದನ್ನ ಯೂಸ್ ಮಾಡೋದು ಏನಕ್ಕೆ ಅಂದರೆ, ನಮ್ಮದು ಸ್ಕಿನ್ ಹೊರಗಡೆ ಎಲ್ಲ ಹೋದಾಗ ಡಸ್ಟ್ ಎಲ್ಲ ತುಂಬ ಬೀಳುತ್ತಲ್ವ. ಸೊ ನಮ್ಮ ಸ್ಕಿನ್ ಏನಾಗುತ್ತೆ, ಡ್ರೈ ಆಗುತ್ತೆ. ಸೊ ಡ್ರೈ ಕಂಟ್ರೋಲ್ ಮಾಡೋದಕ್ಕೆ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಇದೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಸ್ಕಿನ್ಗೆ. ಸಾರಿ, ನಾನು ಇದನ್ನ ಹೇಳೋದು ಮತ್ತೆ. ಇದು ಸಿರಮ್ ಆಫ್ಟರ್ ಫೇಸ್ ವಾಶ್ ಇದನ್ನ ಅಪ್ಲೈ ಮಾಡಬೇಕು. ಬೆಸ್ಟ್ ನೀವು ನೈಟ್ ಸಿರಮ್ನ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ವಾಶ್ ಮಾಡಿದ್ರೆ ಬೆಟರ್. ಯಾಕಂದರೆ ನಾವು ಮಲ್ಕೊಂಡಾಗ ನಮ್ಮ ಬಾಡಿ ರೆಸ್ಟಲ್ಲಿ ಇರುತ್ತೆ. ದೆನ್ ಇದು ನಮಗೆ ಸಿರಮ್ ಏನು ಮಾಡುತ್ತೆ, ನಮ್ಮ ಫೇಸ್ನ ರಿಕವರ್ ಮಾಡುತ್ತೆ. ಲೈಕ್ ನಮ್ಮ ಫೇಸಿಗೆ ಏನು ಪ್ರೋಟೀನ್ ಬೇಕು ಅದನ್ನ ಸಿರಮ್ ನೀಡುತ್ತೆ. ಮತ್ತು ನಿಮಗೆ ಶೈನಿಂಗ್ ಕೂಡ ಇರುತ್ತೆ ಸಿರಮ್ ಅಪ್ಲೈ ಮಾಡೋದ್ರಿಂದ. ಮಾರ್ನಿಂಗು ಅಪ್ಲೈ ಮಾಡ್ಬೋದು, ನಿಮಗೆ ಲೈಕ್ ಗ್ಲಾಸ್ ಸ್ಕಿನ್ ಕಾಣುತ್ತೆ. ಸೊ ಫಸ್ಟ್ ನಾನು ಇವಾಗ ಐಬ್ರೋ ಪೆನ್ಸಿಲ್ ಹಾಕ್ತೀನಿ. ಐಬ್ರೋ ಪೆನ್ಸಿಲ್ನ ಏನಕ್ಕೆ ಯೂಸ್ ಮಾಡೋದು ಅಂದರೆ, ಸೊ ಇವಾಗ ನಮ್ಮ ಐಬ್ರೋಸ್ ಎಲ್ಲ ಒಂದೊಂದು ಸೈಡ್ ಗ್ಯಾಪ್ ಇರುತ್ತೆ ನೋಡಿ, ಈ ಥರ ಗ್ಯಾಪ್ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಇದನ್ನ ನಾವು ಫಿಲ್ ಮಾಡಬೇಕು. ಫಿಲ್ ಮಾಡೋದ್ರಿಂದ ನಮಗೆ ಐಬ್ರೋಸ್ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಮತ್ತು ತಿಕ್ಕಾಗಿ ಕೂಡ ಕಾಣಿಸುತ್ತೆ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನು 2 ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೊಂದು ರೆಡ್ ಕಲರ್ ಡಾರ್ಕ್ ಮತ್ತು ಇದೊಂದು ಲೈಟಿಶ್ ಅಲ್ಲಿ. ಸೊ ನಾನು ಇದನ್ನ ಏನಕ್ಕೆ 2 ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಡಿಫ್ರೆಂಟ್ ಶೇಡ್ ಬರುತ್ತೆ ಅಂತ. ಇವಾಗ ನನ್ನ ಲಿಪ್ಸ್ ಸ್ವಲ್ಪ ಡಾರ್ಕ್ ಇರೋ ಕಾರಣ ನನಗೆ ಡಿಫ್ರೆಂಟ್ ಶೇಡ್ ಬರುತ್ತೆ. ಸೊ ಇದು ಮೆಬಿಲಿನ್ ಅವ್ರದ್ದು. ನಾನು ಇದರ ಡೀಟೇಲ್ಸ್ ನಿಮಗೆ ಅಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ನಾನು ಇದನ್ನ ಝುಡಿಯೋದಲ್ಲಿ ತೊಗೊಂಡಿರೋದು. ಸೊ ಇದನ್ನೂ ಅಷ್ಟೇ ಚೆನ್ನಾಗಿದೆ ಶೇಡು. ಹ್ಯಾಪಿ P-01 ಅಂತ ಇದೆ.
ಸೊ ನೀವು ಜುಡಿಯೋಕ್ಕೆ ಹೋದಾಗ ಇದನ್ನ ತೊಗೊಳ್ಬೋದು. ಚೀಪಲ್ಲೂ ಇದೆ, ತುಂಬ ಮ್ಯಾಟ್ ಫಿನಿಶ್ ಕೂಡ ತುಂಬ ಚೆನ್ನಾಗಿ ಕೂಡ ಇದೆ. ಸೊ ನಾನು ಫಸ್ಟ್ ಇವಾಗ ಡಾರ್ಕ್ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಶೇಡ್ ಲೈಟಾಗಿ ಚೇಂಜ್ ಆಗಿದೆ ಅಲ್ವಾ. ನಾನು ಪೆನ್ಸಿಲ್ ಶೇಪ್ ಎಲ್ಲ ಏನು ಕೊಡಲ್ಲ, ಯಾಕಂದರೆ ನನಗೆ ಲಿಪ್ ಶೇಪ್ ಇಲ್ಲ. ಸೊ ನಾನು ಶೇಪ್ ಎಲ್ಲ ಕೊಡೋದಕ್ಕೆ ಹೋಗಲ್ಲ. ಅದನ್ನು ಶೇಪ್ ಕೊಟ್ಟರೆ ಇನ್ನೂ ಗಲೀಜು ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಾನು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕರ ಏನಕ್ಕೆ ಯೂಸ್ ಮಾಡೋದಂದರೆ, ಇವಾಗ ಐ ಲ್ಯಾಶಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ನಿಮಗೆ ತಿಕ್ಕ ಕಾಣಬೇಕು, ದಪ್ಪ ಕಾಣಬೇಕು ಅಂದರೆ, ಐ ಲ್ಯಾಶ್ ಹಾಕಿರೋ ಥರ ಕಾಣಿಸ್ಬೇಕು ಅಂದರೆ ನೀವು ಮಸ್ಕರ ಯೂಸ್ ಮಾಡಬೇಕು. ತುಂಬ ನಾಯ್ಸ್ ಇದೆ. ಸೊ ಇದು ನಂದು ಡೈಲಿ ಮೇಕಪ್ ರುಟೀನ್, ಸ್ಕಿನ್ ಕೇರ್ ರುಟೀನ್. ಸೊ ನಾನು ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಯಾವುದು ಯೂಸ್ ಮಾಡಲ್ಲ. ಬಿಕಾಸ್ ಡೈಲಿ ನಾವು ಅದನ್ನ ಕೆಮಿಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನಮ್ದು ಇವಾಗ ಕ್ಲಿಯರ್ ಇರೋ ಸ್ಕಿನ್ನ ಹಿಂಗೆ ಇಟ್ಕೊಳ್ಬೇಕು. ಏನಾದರೂ ಎಮರ್ಜೆನ್ಸಿ ಇದ್ದರೆ, ಲೈಕ್ ಫಂಕ್ಷನ್ ಈ ಥರ ಇದೆ ಅಂತಾದರೆ ಮಾತ್ರ ನೀವು ಕಾಂಪ್ಯಾಕ್ಟ್ ಫೌಂಡೇಶನ್ ಎಲ್ಲ ಯೂಸ್ ಮಾಡಿ. ಸೊ ಇವಾಗ ನಾನು ಹೇರ್ ಹಿಂಗಿಡ್ಲ, ಸೊ ನಾನಿವಾಗ ಹೇರ್ನ ಯಾವ ಥರ ಟೈಮ್ ಮಾಡ್ತೀನಿ ಅಂತ ನೋಡಿ. ಈ ಥರ ಕ್ಲಿಪ್ಸ್ ಎಲ್ಲ ನಿಮಗೆ ಟೈಮ್ ಮಾಡಿ ಕಟ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಇಲ್ಲಿ ಮ್ಯಾಂಗ್ಳೂರಲ್ಲಿ ತುಂಬ ಬಿಸಿಲೇ ಇರೋ ಕಾರಣ ನಾವು ಹೇರ್ ಎಲ್ಲ ಬಿಟ್ಕೊಂಡು ಔಟ್ಸೈಡ್ ಹೋದರೆ ತುಂಬ ಸ್ವೆಟ್ ಆಗ್ತೇವೆ. ಇದು ನನ್ನ ಮೇಕಪ್ ಸ್ಕಿನ್ ಕೇರ್ ರುಟೀನ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.